ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇದು ಬಂದು ಶುಕ್ರವಾರದ ಲಾಗ್. ಈ ಲಾಗ್ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಾವು ಶುಕ್ರವಾರ ಒಂದು ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಆ್ಯಂಡ್ ಅವತ್ತು ಬಂದು ಯಾವುದು ಊರಲ್ಲಿ ಜಾತ್ರೆ ಇತ್ತು, ಯಾವ ಊರು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಅವತ್ತು ನಾವು ಮಧ್ಯಾಹ್ನ 1:30 ಹಂಗೆ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದರು. ಆ್ಯಂಡ್ ಮಧ್ಯಾಹ್ನ ಮನೇಲಿ ಊಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ 3 ಗಂಟೆ ಹಂಗೆ ಹೊರಟ್ವಿ. ಆ್ಯಂಡ್ ಅಲ್ಲಿ ನಾವು ಹೋಗೋ ದಾರಿಲೇ ನಮ್ಮ ಕಂಪನಿಯ ನನ್ನ ಹಸ್ಬೆಂಡ್ ಕಂಪನಿಯ ಪಾರ್ಸೆಲ್ಗಳನ್ನ ಡೆಲಿವರಿ ಕೊಡೋದಿತ್ತು. ಹಾಗಾಗಿ ಗಾಡಿನ ಬೈಕಲ್ಲಿ ಹೋದರೆ ನಾರ್ಮಲಾಗಿ ಏನು ತೊಗೊಂಡು ಹೋಗೋದು ಬೇಡ, ಡೈರೆಕ್ಟಾಗಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲ ನಾವು ದೊಡ್ಡ ಗಾಡಿ ಯಾವ್ದಾರದ್ದು ಕಾರ್ ಅಥವಾ ಇಲ್ಲ ಬುಲೋರೋ ಏನಾದ್ರು ತೊಗೊಂಡೋದ್ರೆ ಪಾರ್ಸೆಲ್ ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಆ್ಯಂಡ್ ಏನು ಸುಮ್ಮನೆ ಗಾಳೀಲಿ ಬೇರೆ ಹೋಗ್ಬಿಡ್ತೀವಿ ಅಂತ ದೊಡ್ಡ ಗಾಡಿ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಎಲ್ಲ ಪಾರ್ಸೆಲ್ಗಳನ್ನ ಲೋಡ್ ಮಾಡ್ಕೊಳ್ಳೋಣ ಅಂತ ಆಫೀಸ್ ಹತ್ರ ಬಂದ್ವಿ. ಆ್ಯಂಡ್ ನಮ್ಮದು ಬಂದು ನನ್ನ ಹಸ್ಬೆಂಡ್ದು ಏನು ವರ್ಕು, ಏನು ಜಾಬು ಅದೆಲ್ಲನೂ ಸಹಿತ ನಾನು ಇನ್ನೊಂದು ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಆ್ಯಂಡ್ ಅಲ್ಲಿ ಆಫೀಸ್ ಹತ್ರ ಬಂದು ಎಲ್ಲ ಪಾರ್ಸಲ್ನೂ ಸಹಿತ ಲೋಡ್ ಮಾಡಿಕೊಂಡು ಆ್ಯಂಡ್ ಅಲ್ಲೇ ಒಂದು ಚಿಕ್ಕ ನಾಯಿ ಮರಿ ನನ್ನ ಹಸ್ಬೆಂಡ್ ಸಾಕಿದ್ದಾರೆ. ಆ ನಾಯಿ ಮರಿನೂ ಸಹಿತ ಅವರಿಂದ ಎನಿ ಟೈಮ್ ಓಡಾಡ್ತಾನೆ ಇರುತ್ತೆ. ನಾಯಿ ಮರಿದು ಒಂದು ಸ್ವಲ್ಪ ಫೋಟೋಶೂಟ್ಗಳನ್ನ ಮಾಡಿದೆ, ವೀಡಿಯೋಸ್ನ ಮಾಡಿದೆ. ಹಾಗೆ ಅದಕ್ಕೊಂದು ಸ್ವಲ್ಪ ಊಟ ಎಲ್ಲನೂ ಸಹಿತ ನನ್ನ ಹಸ್ಬೆಂಡ್ ಹಾಕಿದ್ರು. ಆ್ಯಂಡ್ ಎಲ್ಲನೂ ಪಾರ್ಸಲ್ನ ಹಾಕ್ಕೊಂಡು ಗಾಡೀಲಿ ನಾವು ಸಹಿತ ಹೊರಟ್ವಿ. ಹಳೆ ಬಾಗಲಕೋಟೆಯಿಂದ ಹೋಗೋದು ಒಂದು ದಾರಿ ಬಂದರೆ ಇನ್ನೊಂದು APMC ಅಂತ ಬರುತ್ತೆ, ಅಲ್ಲಿಂದ ನಾವು ಬಾಗಲಕೋಟೆಯಿಂದ ಹೊರಡ್ಬೋದು. ನಾವು APMC ರೋಡ್ನಲ್ಲಿ ಹೊರಟ್ವಿ. ಅಲ್ಲಿ ಹೋಗ್ತಾ ಬ್ರಿಡ್ಜ್ ಮೇಲೆ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ಟೆಂಪಲ್ಗಳು ಎಲ್ಲ ವೀಡಿಯೋಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ವೀಡಿಯೋಸಲ್ಲಿ ತೊಗೊಂಡೆ. ಹಾಗೆ ಅಲ್ಲಿ ಒಂದು ಶಿವನ ವಿಗ್ರಹನೂ ಸಹಿತ ಇದು ಮಾಡಿದ್ದಾರೆ. ಆ್ಯಂಡ್ ಅದು ಅಂದರೆ ಪಬ್ಲಿಕ್ ಕಾಣೋ ಥರ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಅದು ವೀಡಿಯೋ, ಅದನ್ನು ಸಹಿತ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ವೀಡಿಯೋದಲ್ಲಿ ಹಾಗೆ ನಾವು ಹೊರಟ್ವಿ. ನಾವು ಬಾಗಲಕೋಟೆ ದಾಟಬೇಕು ಅಂತಂದರೆ ಆ್ಯಸ್ ಯೂಶುವಲ್ ಬಾಗಲಕೋಟೆ ಅಗಸಿ ಆರ್ಚ್ನ ನಾವು ದಾಟಲೇಬೇಕು. ಹಾಗಾಗಿ ನಾವು ಆರ್ಚ್ನ ದಾಟಬೇಕಾಗಿತ್ತು. ಹೊರಟಿದ್ದೆ ಆಲ್ಮೋಸ್ಟ್ ನಾವು 3:30 ಮನೆಗೆ ಬಿಟ್ವಿ. 3:30-4 ಗಂಟೆ ತನಕ ಸಹಿತ ನಮಗೆ ಆಫೀಸಲ್ಲೇ ಆಗೋಯ್ತು ಆಲ್ಮೋಸ್ಟು ಎಲ್ಲ ಪಾರ್ಸಲ್ನ ಹಾಕೊಳ್ಳೋದು. ಆ್ಯಂಡ್ 4-4:30 ಹಂಗೆ ನಾವು ಬಾಗಲಕೋಟೆನ ಬಿಟ್ಟಿದ್ದಾಯಿತು. ಆ್ಯಂಡ್ ಶಿರೂರಗಸಿ ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ಆ್ಯಂಡ್ ನಾವು ಹೋಗ್ತಾ ಇದ್ದಿದ್ದು ಬಂದು ಇಳ್ಕಲ್ಲಿಗೆ. ಫಸ್ಟು ನಾವು ಹೋಗಬೇಕಾಗಿದ್ದು ಇಳ್ಕಲ್ಲಿಗೆ ಹೋಗಿ ಅಲ್ಲಿ ತನಕ ನಮಗೆ ಪಾರ್ಸಲ್ಗಳು ಕೊಡೋದಿತ್ತು. ಹುನಗುಂದ ಇಳ್ಕಲಲ್ಲಿ ನಮ್ಮ ಪಾರ್ಸಲ್ಗಳನ್ನ ನಾವು ಡೆಲಿವರಿ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಡೈರೆಕ್ಟಾಗಿ ನಾವು ಹೋಗಬೇಕಾಗಿದ್ದು ಪ್ಲೇಸ್ ಬಿಟ್ಟು ನಾವು ಸುತ್ತಾಕೊಂಡು ಹೋಗ್ತಾರೆ ಅಂತಾರಲ್ಲ, ಆ ರೀತಿ ಸುತ್ತಾಕೊಂಡು ಹೋಗೋಗಾಯಿತು. ಆ್ಯಂಡ್ ನಾವು ಹೋಗಿದ್ದು ಬಂದು ಕೂಡಲಸಂಗಮ ಜಾತ್ರೆಗೆ. ಕೂಡಲಸಂಗಮ ಜಾತ್ರೆ ಹೋಗಬೇಕು ಅಂತಂದರೆ ನಾವು ಈ ಕಡೆಯಿಂದನೇ ಹೋಗ್ಬೋದಿತ್ತು. ಇಲ್ಲಿ ನಾವು ಕೂಡಲಸಂಗಮಕ್ಕೆ 2 ರೂಟ್ ಬರುತ್ತೆ. ಒಂದು ಇಳ್ಕಲ್ ರೂಟ್ ಮೇಲೂ ಸಹಿತ ಹೋಗ್ಬೋದು, ಇನ್ನೊಂದು ಶಾರ್ಟ್ಕಟ್ ರೂಟ್ ಇದೆ, ಆ ಕಡೆಯಿಂದನೂ ಹೋಗ್ಬೋದಾಗಿತ್ತು. ಅಂದರೆ ಆಲ್ಮಟ್ಟಿ ಎಲ್ಲ ಬರ್ತಲ್ಲ, ಆ ಕಡೆ ರೂಟ್ ಬರುತ್ತೆ. ಆ್ಯಂಡ್ ನಾವು ಬೇಡ ಅಂತ ಅಂದ್ಬಿಟ್ಟು ಇಳ್ಕಲ್ ರೂಟಲ್ಲಿ ಹೋದ್ವಿ, ಯಾಕಂದರೆ ಅಲ್ಲೇ ಪಾರ್ಸಲ್ ಕೊಡೋದಿದ್ದರಿಂದ ಆ ಕಡೆ ರೂಟಲ್ಲಿ ಹೋದ್ವಿ. ಆ್ಯಂಡ್ ಹಾಗೆ ನಾವು ಶಿರೂರು ಮೇಲೆ ಶಿರೂರ ಮೇಲೆ ಹೋಗ್ತಾ ಇದ್ದಿತ್ತು. ಹಾಗಾಗಿ ಶಿರೂರಲ್ಲಿ ನಾವು ಆಲ್ಮೋಸ್ಟ್ ಒಂಚೂರು ವೀಡಿಯೋ ಕ್ಯಾಪ್ಚರ್ಗಳನ್ನ ಮಾಡಿಕೊಂಡೆ. ಅಲ್ಲೆಲ್ಲ ಗುಡ್ಡ ಕಾಡು ಥರ ಎಲ್ಲ ಕಾಣಿಸ್ತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡು ಸಾಂಗ್ ಹಾಕ್ಕೊಂಡು ನಾವು ಮೀನುಗಡದ ಕಡೆಗೆ ಹೊರಟ್ವಿ. ಮೀನುಗಡದ ನೆಕ್ಸ್ಟ್ ಹುನಗುಂದ. ಆ್ಯಂಡ್ ಹುನಗುಂದಲ್ಲೇ ನಾವು ಒಂದು ಪಾರ್ಸಲ್ ಕೊಡೋದಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಇಳ್ಕಲ್ಲಿಗೆ ಹೋಗೋ ಪ್ಲಾನಿಂಗ್ ಇದ್ದಿದ್ದರಿಂದ ಹೊರಟ್ವಿ. ಅಪರಾಧಿ ಆದ ಅಪ್ಪೋಲಿಗೆ ನಿಮ್ಮುಸಿರ ಶಾಖ ನೀಡಿ ಶಿಕ್ಷಿಸು. ನೆಲೆ ಇದ್ದ ಬುದ್ಧಿಗೇಡಿ ಬಯಕೆಗೆ ಮನ ಇಂದು ವಿಧಾಯ ಹೇಳಿದೆ. ಅರೇ ಬರೇ ಹುಚ್ಚನಾದ. ನಾವೀಗ ಅಮ್ಮನಗಡ ರೀಚ್ ಆದ್ವಿ. ಸೊ ಅಮ್ಮನಗಡ ರೀಚ್ ಆಗ್ತಿದ್ದಂಗೆ ಕಸ್ಟಮರ್ಗೆ ಕಾಲ್ ಮಾಡಿ ನಾವು ಅವರ ಲೊಕೇಶನ್ನ ನಾವು ಸೆಂಡ್ ಮಾಡಿಕೊಂಡು ಲೊಕೇಶನ್ ಹಾಕ್ಕೊಂಡು ಹುನಗುಂದ ಕಡೆ ಹೊರಟ್ವಿ. ಹುನಗುಂದಲ್ಲಿ ಒಂದು ಪಾರ್ಸಲ್ ಕೊಡೋದಿದ್ದು. ಅಲ್ಲಿ ಒಬ್ಬ ಕಸ್ಟಮರ್ಗೆ ನಾವು ಹಾಗೆ ಪಾರ್ಸಲ್ ಕೊಟ್ಟು ಹುನಗುಂದಲಿಂದ ನಾವು ಇಳ್ಕಲ್ ಕಡೆಗೆ ಹೊರಟ್ವಿ. ಆಲ್ಮೋಸ್ಟ್ ನಾವು ಹೊರಟಾಗ 5 o'clock 5:30 ಆಗೋಗಿತ್ತು. ಆ್ಯಂಡ್ ಹಾಗೆ ಒಂಚೂರು ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾ ರೋಡಲ್ಲಿ ನನ್ನ ಹಸ್ಬೆಂಡ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಟೈಮ್ ಬೇರೆ ಆಗೋಗಿತ್ತು. ಕಸ್ಟಮರ್ಸ್ ತೊಗೊಳ್ದೆ ಹೋದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಆಫೀಸ್ ಕಡೆಯಿಂದ ಕಂಪ್ಲೇಂಟ್ಸ್ ಆಗುತ್ತೆ ಅಂತ ಹಾಗೆಯೇ ಸ್ವಲ್ಪ ಸ್ಪೀಡಾಗಿ ಹೋದ್ವಿ. ಅಮ್ಮನಗಡ ದಾಟಿ
ಹುನಗುಂದ ಕಡೆ ಲೊಕೇಶನ್ ಹಾಕ್ಕೊಂಡು ಹೋದ್ವಿ. ಹುನಗುಂದ ರೂಟ್ ಗೊತ್ತಿದ್ರು ಆ ಕಸ್ಟಮರ್ ಲೊಕೇಶನ್ ನಾವು ಹಾಕ್ಕೊಂಡು ಹೋಗಿ ಕಸ್ಟಮರ್ಗೆ ಪಾರ್ಸಲ್ನ ಕೊಟ್ಟು ಹಾಗೆ ನಾವು ಹುನಗುಂದದಿಂದ ಇಳಕಲ್ ಕಡೆ ಹೊರಟ್ವಿ. ಇಳಕಲ್ ಹೈವೇಗೆ ನಾವು ಜಾಯ್ನ್ ಆಗಬೇಕಾಗಿತ್ತು. ಇಳಕಲ್ ಹೈವೇ ಕಡೆಗೆ ನಾವು ಹೋದ್ವಿ. ಮುಂಗುರುಳು ಕೈ ಬೆರಳ ಬಂದಿಗೆ ಹಗಲಿರುಳು ಹಾರಾಡಿದೆ ಹೃದಯದಲ್ಲೇ ನೀ ಉಳಿದ ಕಾರಣ ಪ್ರತಿ ಬಾರಿ ಬಾಡಿಗೆ ಬೇಡಿದೆ ಪದೇ ಪದೇ. ಈಗ ಬಸ್ ಜಾಯ್ನ್ ಆಗ್ತಿದ್ದಲ್ಲ ಅದು ಹೈವೇ ಕಡೆನೇ ಜಾಯ್ನ್ ಆಗ್ತಾ ಇರೋದು. ಆಲ್ಮೋಸ್ಟ್ ಇಳಕಲ್ಗೆಲ್ಲನೂ ಸಹಿತ ಒಳಗಡೆ ರೋಡ್ಗಳಿಲ್ಲ, ಸೊ ಎಲ್ಲ ಹೈವೇ ಮೇಲೇ ಇಳಕಲ್ಗೆ ರೀಚ್ ಆಗುತ್ತೆ. ಹಾಗಾಗಿ ಹೈವೇ ಕಡೆ ನಾವು ಸಹಿತ ಹೋಗಿ ಹೈವೇಯಿಂದ ನಾವು ಇಳಕಲ್ಗೆ ಹೊರಟ್ವಿ. ಇಳಕಲ್ಗೆ ಹುನಗುಂದದಿಂದ ನಮಗೆ 5 to 10 ಮಿನಿಟ್ಸ್ ಅಷ್ಟೇ ದಾರಿ ಹೈವೇನಲ್ಲಿ. ಸೊ ಇಳಕಲ್ಗೆ ಹೋದ್ವಿ. ಇಳಕಲ್ಲಲ್ಲಿ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಮಗೆ ಮಳೆ ಬರುವಂತಹ ಮೂಮೆಂಟ್ ಕಾಣಿಸ್ತಾ ಇತ್ತು. ಫುಲ್ಲು ಮಾಡ ಆಗೋಗಿತ್ತು ಆ್ಯಂಡ್ ಮೋಡ ಕವಿದ ವಾತಾವರಣ ಆಗಿತ್ತು. ಸೊ ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ಹೈವೇನಲ್ಲೂ ಮಾಡಿಕೊಂಡು ಇಳಕಲ್ ರೂಟಲ್ಲಿ ನಾವು ಹೊರಟ್ವಿ ಸ್ಪೀಡಾಗಿ. ಇಳಕಲ್ ಬಂದು ಇಳಕಲ್ ಸೀರೆಗೆ ಪ್ರಸಿದ್ಧವಾದಂತಹ ಊರು. ಇಲ್ಲಿ ಇಳಕಲ್ ಸೀರೆಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಯಾರು ಇಳಕಲ್ಗೆ ಬಂದಿದ್ದರೆ ಇಳಕಲ್ ಸೀರೆಗಳನ್ನ ತೊಗೊಂಡಿದ್ರೆ ಕಮೆಂಟ್ಸ್ ಮಾಡಿ. ಆ್ಯಂಡ್ ನಾವು ಸಹಿತ ಇಳಕಲ್ಗೆ ಹೋಗಿ ಆ್ಯಕ್ಚುಲಿ ನಾವು ಸೀರೆ ತೊಗೊಳಕ್ಕೆ ಹೋಗಿದ್ದಲ್ಲ, ಪಾರ್ಸಲ್ ಡೆಲಿವರಿಗೆ ಅಂತ ಹೋಗಿದ್ದು. ನಾವೀಗ ಆಲ್ಮೋಸ್ಟ್ ನಾವು ಇಳಕಲ್ ಊರೊಳಗಡೆ ಹೋಗೋಕ್ಕೆ ಆರ್ಚ್ ಬಂತು. ಬಸ್ ಟರ್ನ್ ಆಗ್ತಿರೋ ಕಡೆನೇ ಆರ್ಚ್. ಎಲ್ಲ ಅಲ್ಲೇ ಪಾರ್ಸಲ್ಗಳನ್ನ ಡೆಲಿವರಿ ಕೊಡೋದಿತ್ತು. ಒಬ್ಬ ಕಸ್ಟಮರು ಅಲ್ಲೇ ಮೇನ್ ರೋಡ್ ಹತ್ರನೇ ಬಂದು ಕಲೆಕ್ಟ್ ಮಾಡಿಕೊಂಡ್ರು. ಇನ್ನು 2 ಪಾರ್ಸಲ್ ಉಳಿದಿತ್ತು. ಟೋಟಲಾಗಿ 4 ಕೊಡೋದಿದ್ದಿದ್ದು. ಅದರಲ್ಲಿ ಹುನಗುಂದಲ್ಲಿ ಒಂದಿತ್ತು, ಇಳಕಲಲ್ಲಿ 3 ಇದ್ದಿದ್ದು. ಹಾಗಾಗಿ ಇನ್ನೂ 2 ಪಾರ್ಸಲ್ ಉಳ್ಕೊತ್ತು. ಅವ್ರು ಹಾಕಿದ ಲೊಕೇಶನ್ಗೆ ನಾವು ಕೊಡೋಗಿದ್ದು ಇನ್ನೂ 2. ಆ್ಯಂಡ್ ಹೋದ್ವಿ ಲೊಕೇಶನ್ ಹಾಕ್ಕೊಂಡು. ಆ್ಯಂಡ್ ಅಲ್ಲಿ ಬಂದು ಅವತ್ತು ಬಂದು ಸೋಲಾರ್ ದೊಡ್ಡ ಕಂಪನಿ ಇದೆ. ಆ್ಯಂಡ್ ಅದು ಬಂದು ಹೊಲದಲ್ಲೆಲ್ಲ ಸೋಲಾರ್ಗಳನ್ನ ಕನೆಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಆ ಸೋಲಾರ್ ಕನೆಕ್ಷನಲ್ಲಿ ಎಲ್ಲಿ ಅವ್ರ ಆಫೀಸ್ ಇದೆ ಅಂತ ಹುಡ್ಕೋದು ತುಂಬ ಕಷ್ಟ ಆಗೋಯಿತು. ತುಂಬ ದಾರಿ ಸಾಕ್ತಾಯಿದ್ರು ಸಹಿತ ಅವ್ರ ಆಫೀಸೇ ಸಿಗ್ತಾಯಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾಯಿದ್ವಿ. ಬಟ್ ಮಳೆನೂ ಸಹಿತ ಬಂದುಬಿಡ್ತು. ಅಲ್ಲೇನೇ ಮಳೆಯಲ್ಲೂ ಸಹಿತ ಸಿಗಾಕೊಳ್ಳೋ ಹಾಗಾಯಿತು. ನೋಡಿ, ನಿಮಗೆ ಮುಂದೆ ವಿಡಿಯೋದಲ್ಲಿ ಸಹಿತ ಸಿಗುತ್ತೆ. ಅದು ಇಳಕಲ್ ಹೋಗಿದ್ಮೇಲೆ ನಾವು ಮಳೆಯಲ್ಲಿ ಹೇಗೆ ಸಿಕ್ಕಾಕೊಂಡ್ವಿ ಅಂತ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ಅದು ಸಹಿತ ಕ್ಯಾಪ್ಚರ್ ಆಗಿದೆ. ದಾರಿ ಇಷ್ಟು ದೂರ ಇದೆಪ್ಪ ಆಫೀಸು ಅನ್ನೋವಾಗೋಯಿತು. ಹೊಲದ ಒಳಗಡೆ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಅಷ್ಟು ಗೊತ್ತಾಗಿದೆ. ಹೋಗ್ಬೇಕಾದ್ರೆ ದಾರಿ ಮಳೆಯಲ್ಲಿ ಸಿಕ್ಕಾಕೊಂಡು ನಾವು ಮಳೆ ಹನಿಗಳು ಬೀಳ್ತಾ ಇದೆ ನೋಡಿ ಗ್ಲಾಸ್ ಮೇಲೆಲ್ಲ. ಮಳೆಯಲ್ಲಿ ಹೋಗಿ ತುಂಬ ಮಳೆ ಅಂತೂ ತುಂಬ ಜೋರನೂ ಆಗೋಯಿತು. ಅಲ್ಲಿ ಆಲ್ಮೋಸ್ಟ್ ನಾವು ದಾರಿ ಹೋಗ್ತಾ ದಾರಿನೇ ಕಾಣ್ದಿರೋದಾಯಿತು. ಇನ್ನು ಮುಂದೆ ಹಾಗೆಯೇ ನಾವು ಕಾಲ್ ಮಾಡ್ಕೊಂಡು ಹೋದ್ವಿ ಮುಂದೆ. ಅಲ್ಲಿ ಹೋಗಿ ನಾವು ಸ್ಟಾಪ್ ಮಾಡಿದ್ವಿ. ಅವ್ನು ಕಸ್ಟಮರ್ ರಿಸೀವ್ ಮಾಡ್ಕೊಳ್ಳೋಕ್ಕೆ ಮಳೆ ಬರ್ತಾಯಿತ್ತು. ಹಾಗಾಗಿ ನಿಲ್ಸ್ಕೊಂಡು ನಿಂತ್ಕೊಂಡ. ಒಂದು ಪಾರ್ಸಲ್ನ ಡೆಲಿವರಿ ಮಾಡಿ ಆಮೇಲೆ ರಿಟರ್ನ್ ನಾವು ಹೊರಟ್ವಿ. ಸಹಿತ ಸೂರ್ಯನೂ ಸಹಿತ ಮಳೆ ಇದ್ರೂ ಸೂರ್ಯನೂ ಕಾಣಿಸ್ತಾ ಇದ್ದಾನೆ. ಸಂಜೆ ಆಗಿದೆ, ಸೂರ್ಯ ಉದಯ ಆಗಿರೋ ಥರ ಕಾಣಿಸ್ತಾ ಇತ್ತು. ಅಷ್ಟು ಚೆಂದ ಸಂಜೆಯಲ್ಲಿ ಸೂರ್ಯ ಉದಯ ಆಗಿರೋ ರೀತಿ ಕಾಣಿಸ್ತಾ ಇದ್ದಿತ್ತು. ಅಷ್ಟು ಚೆಂದ ಕಾಣಿಸ್ತಾ ಇತ್ತು. ಆ್ಯಂಡ್ ಅದನ್ನು ಸಹಿತ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಮಳೆ ಬರ್ತಾಯಿದ್ರು ಸಹಿತ ಸೂರ್ಯನೂ ಅಷ್ಟೇ ಚೆನ್ನಾಗಿ ಮಿಂಚ್ತಾ ಇದ್ದ. ಕತ್ಲೆ ಆಗೋ ಟೈಮಲ್ಲೂ ಸಹಿತ ಸೂರ್ಯ ಬ್ರೈಟಾಗಿ ಕಾಣ್ತಾ ಇದ್ದ. ಆ್ಯಂಡ್ ಸೂರ್ಯಗೊಂದು ಟಾಟಾ ಬೈ ಬೈ ಮಾಡಿದೆ. ಹಾಗೆಯೇ ವಿಡಿಯೋನ ಸಹಿತ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡು ಒಂದು ಸ್ವಲ್ಪ ತಲೆ ನಿಂತಿದ್ವಿ.
ನಾನು ನನ್ನ ಹಸ್ಬೆಂಡ್ ಹತ್ರ ಮಳೇಲಿ ನೆನಿತೀನಿ ಅಂತ ಕೇಳಿದ್ರೆ, ಬಟ್ ನನ್ನ ಹಸ್ಬೆಂಡ್ ಇಲ್ಲಿ ಬೇಡ ಮುಂದೆ ನೆನೆಸ್ತೀನಿ ಅಂತಂದರೆ, ಬಟ್ ಮುಂದೆಗಡೆ ಮಳೆನೇ ಬರಲಿಲ್ಲ. ಗುಡುಗು ಮಿಂಚಿಂದೆಲ್ಲ ಆಕಾಶದಲ್ಲಿ ಎಷ್ಟು ತುಂಬ ಇತ್ತು ಅಂತಂದರೆ ಹೇಳೋಕ್ಕೆ ಆಗಲ್ಲ. ಆ ಊರಲ್ಲಿ ಅಷ್ಟು ಗುಡುಗು ಮಿಂಚು ಇತ್ತು. ಅದಕ್ಕೆ ಒಂಚೂರು ವೀಡಿಯೋಗಳನ್ನ ತೊಗೊಂಡು ಹಾಗೆ ನಾವು ಪಾರ್ಸಲ್ ಎಲ್ಲ ಡೆಲಿವರಿ ಆಗಿತ್ತು. ಆ್ಯಂಡ್ ಅಲ್ಲಿಂದ ಹೊರಟ್ವಿ ನಾವು. ಇನ್ನೂ ಒಂದು ಕಡೆ ಪಾರ್ಸಲ್ ಕೊಡೋದಿತ್ತು. ಅಲ್ಲಿಂದ ಹೊರಗಡೆ ಬರೋಷ್ಟೊತ್ತಿಗೆ ನಾವು ಕತ್ಲೆನೇ ಆಗೋಯಿತು. ಇನ್ನೊಂದು ಕಡೆ ಪಾರ್ಸಲ್ ಎಲ್ಲ ಕೊಟ್ಟು ನಾವು ರಿಟರ್ನು ಜಾತ್ರೆಗೆ ಹೋಗಬೇಕು ಅಂತಂತಂದರೆ ತುಂಬ ಲೇಟ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಮಗೆ ತುಂಬ ಹೊಟ್ಟೆ ಬೇರೆ ಹಸಿದ್ರಿಂದ ಅಲ್ಲಿ ಇನ್ನೂ ಒಂದು ಕಡೆ ಪಾರ್ಸಲ್ ಎಲ್ಲ ಕೊಟ್ಟು ನಾವು ಮೇನ್ ರೋಡಿಗೆ ಬಂದು ಏನಾದ್ರು ತಿನ್ನೋಣ ಅಂತ ಏನಾದ್ರು ತಿಂಡಿ ತೊಗೊಂಡ್ವಿ. ಅದೆಲ್ಲನೂ ಸಹಿತ ನಾನು ವೀಡಿಯೋನ ಮಾಡ್ಕೊಂಡಿಲ್ಲ. ಆ್ಯಂಡ್ ಅಲ್ಲೇ ಮೇನ್ ರೋಡಲ್ಲಿ ನಿಂತ್ಕೊಂಡು ಏನಾದ್ರು ತೊಗೊಳ್ಳೋಣ ಅಂತ ತಿಂಡಿ ಅಂತಂದರೆ ಆಲ್ಮೋಸ್ಟ್ ಅದೇ ಚಿಪ್ಸು, ಬಿಸ್ಕೆಟು, ಬ್ರೆಡ್ಡು ಅಂಥದ್ದು ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡ್ವಿ. ಅಲ್ಲೇ ಸ್ವಲ್ಪ ತೊಗೊಂಡು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿಂದ ಹೊರಟ್ವಿ. ತುಂಬ ಲೇಟ್ ಆಗಿದ್ದರಿಂದ ತೇರಂತೂ ನೋಡೋಕ್ಕಾಗಲ್ಲ, ತೇರು ಎಳೆಯೋದೆಲ್ಲ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ನಾವು ಕೂಡಲ ಸಂಗಮದ ಕಡೆ ಹೊರಡಬೇಕು ಅಂತ ಹೈವೇ ಕಡೆ ಬಂದ್ವಿ. ಆ್ಯಂಡ್ ಹೈವೇ ಕಡೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ ಕತ್ಲೆನೇ ಆಗೋಯಿತು. ಆ್ಯಂಡ್ ಹೈವೇ ಕಡೆ ಬಂದು ಹೋದ್ವಿ. ಆ ಜಾತ್ರೆ ರೋಡಿಗೆ ಕೂಡಲ ಸಂಗಮ ಆರ್ಚಿಗೆ ನಾವು ಟರ್ನ್ ಆಗ್ತಿದ್ದಂಗೆ ತುಂಬ ಅಂದರೆ ತುಂಬ ವೆಹಿಕಲ್ ಟ್ರಾಫಿಕ್ ಇತ್ತು. ಆ್ಯಂಡ್ ಎಷ್ಟು ಜನ ಜಾತ್ರೆಗೆ ಬಂದಿದ್ರು ಅಂತ ಲೆಕ್ಕನೇ ಇಲ್ಲ. ಅಷ್ಟು ವೆಹಿಕಲ್ಸು ರಿಟರ್ನ್ ಹೋಗ್ತಾ ಇದ್ದಿದ್ದು, ಅಂದರೆ ಜಾತ್ರೆ ಮುಗಿಸ್ಕೊಂಡು ರಿಟರ್ನ್ ಅವ್ರವ್ರ ಊರಿಗೆ ಹೊರಟಿದ್ರು. ಅಷ್ಟು ವೆಹಿಕಲ್ಸ್ ಇತ್ತು. ಆ ವೆಹಿಕಲ್ಸ್ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಆಗಲ್ಲ ಕತ್ಲೆಯಲ್ಲಿ, ಅಷ್ಟು ವೆಹಿಕಲ್ಸ್ ಹೋಗ್ತಾಯಿತ್ತು. ಆ್ಯಂಡ್ ಟ್ರಾಫಿಕ್ ಪೊಲೀಸ್ ಅಂತೂ ತುಂಬ ಜನ ಕಂಟ್ರೋಲ್ ತೊಗೋತಾಯಿದ್ರು. ಅಷ್ಟೊಂದು ಜನ ಬಂದಿದ್ದರು. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30 ಆಗಿತ್ತು. ಅಷ್ಟು ಜನದ ಗಾಡಿಗಳು ಅಷ್ಟೊಂದು ಓಡಾಡ್ತಾಯಿತ್ತು. ಅಂದರೆ ಕೂಡಲ ಸಂಗಮ ಆಚೆ ಕಡೆ ಬರ್ತಾಯಿದ್ದಿದ್ದು ವೆಹಿಕಲ್ಸು. ನಾವು ಸಹಿತ ಕೂಡಲ ಸಂಗಮಕ್ಕೆ ಹೋದ್ವಿ. ಸಂಗಮದ ಹತ್ರ ಹೋದ್ವಿ. ಸಂಗಮದ ಒಂದು ಎಂಟ್ರೆನ್ಸ್ ಹತ್ರ ಹೋಗ್ತಿದ್ದಾಗೇ ಅಲ್ಲೊಂದು ಬಸವಣ್ಣನ ವಿಗ್ರಹ ಇದೆ. ಈ ವಿಡಿಯೋನ ಮುಂದೆ ನೋಡ್ತಾ ನಿಮಗೆ ಆ ಬಸವಣ್ಣನ ವಿಗ್ರಹ ಕಾಣುತ್ತೆ. ಆ್ಯಂಡ್ ಬಸವಣ್ಣ ವಿಗ್ರಹಕ್ಕೊಂದು ನಮಸ್ಕಾರ ಮಾಡಿ ಅಲ್ಲಿಂದ ನಾವು ಮುಂದೆ ಹೋದ್ವಿ. ತುಂಬ ಟ್ರಾಫಿಕ್ ಇತ್ತು, ಗಾಡಿ ಪಾರ್ಕಿಂಗ್ ಸಹಿತ ಪ್ರಾಬ್ಲಮ್ ಆಗ್ತಾಯಿತ್ತು. ಮತ್ತು ಟ್ರಾಫಿಕ್ ಪೊಲೀಸ್ ಬಂದು ಕ್ಲಿಯರ್ ಮಾಡಿದ್ರು. ಆಮೇಲೆ ನಾವು ಮುಂದೆ ಹೋಗಿ ತೇರ್ ಹತ್ರ ಹೋದ್ವಿ. ತೇರ್ ಹತ್ರನೇ ಗಾಡಿ ಪಾರ್ಕಿಂಗ್ ಮಾಡಿ ತೇರಿಗೊಂದು ನಮಸ್ಕಾರ ಮಾಡಿದ್ವಿ. ತೇರ್ ಹತ್ರ ಒಂದು ಸ್ವಲ್ಪ ನಿಂತ್ಕೊಂಡು ನಮಸ್ಕಾರ ಮಾಡಿ ಒಂದಿಷ್ಟು ಫೋಟೋಶೂಟ್ಗಳನ್ನ ಒಂದು ಸ್ವಲ್ಪ ಆವಾಗ ಮಾಡ್ಕೊಂಡ್ವಿ. ಅಲ್ಲಿಂದ ತೇರ್ದು ವೀಡಿಯೋ ನನ್ನ ಹತ್ರ ಇರಲಿಲ್ಲ. ಆ್ಯಂಡ್ ನಾನು ತೇರಿಗೆ ಹೋಗಿಲ್ಲ ಅಂತ ಅಂದೆ ನಾನು. ಬಟ್ ನನಗೆ ತೇರು ಎಳಿತಾ ಇರೋ ವೀಡಿಯೋ ನನಗೆ ನನ್ನ ಫ್ರೆಂಡಿಂದ ಸಿಕ್ತು. ಆ ವಿಡಿಯೋನು ಸಹಿತ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ತೇರು ಎಳಿತಿರೋ ವೀಡಿಯೋ ಸಂಜೆ 6 ಗಂಟೆ ಸುಮಾರು ತೇರು ಎಳೆದಿರೋ ವೀಡಿಯೋನು ಸಹಿತ ನನಗೆ ಸಿಕ್ಕಿದೆ. ಆ್ಯಂಡ್ ರಾತ್ರಿ ವ್ಯೂ ಬಂದು ನಾನು ವೀಡಿಯೋಸ್ಗಳನ್ನ ಮಾಡಿಕೊಂಡು ಹಾಕಿದ್ದೀನಿ. ಆ್ಯಂಡ್ ರಾತ್ರಿ ನಾವು ಹೋದಾಗ ಪೂರ್ತಿ ಮಳೆನೂ ಬರ್ತಾಯಿತ್ತು, ಮೋಡ, ಸಿಡ್ಲು, ಮಿಂಚು ಎಲ್ಲ ಇತ್ತು. ತೇರು ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಮೇಲ್ಗಡೆ ಮೋಡ ಸಿಡ್ಲು ಬರ್ತಿರೋದು, ಮಿಂಚು ಬರ್ತಿರೋದು ಎಲ್ಲ ಗೊತ್ತಾಗ್ತಿದ್ದಲ್ಲ ನಿಮಗೆ. ಹಾಗೆ ಅಂದ್ರೂ ಸಹಿತ ನಾವು ದರ್ಶನಕ್ಕೆ ಬಂದಿದ್ವಿ ಅಂದಮೇಲೆ ದರ್ಶನ ಮಾಡಲೇಬೇಕಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ತೇರ್ದೆಲ್ಲ ಒಂದು ರೌಂಡ್ ಸುತ್ತಾಕಿ ವೀಡಿಯೋ ಎಲ್ಲ ಮಾಡಿಕೊಂಡು ನಮಸ್ಕಾರ ಮಾಡಿ, ದೊಡ್ಡ ತೇರು ಸಣ್ಣ ತೇರು ನಮಸ್ಕಾರ ಮಾಡಿದ್ವಿ. ಹಾಗೆ ಗುಡಿ ಒಳಗಡೆ ಹೋಗಿ ನಮಸ್ಕಾರ ಮಾಡೋಣ ಅಂತ ಬಂದ್ವಿ. ನನ್ನ ಹಸ್ಬೆಂಡ್ ಹಾಗೆ ವೀಡಿಯೋ ಮಾಡ್ತಾ ಬಂದರು. ಫುಲ್ಲು ಲೈಟಿಂಗ್ಸಲ್ಲಿ ತುಂಬ ಅಂದರೆ ತುಂಬ ಮಿಂಚ್ತಾ ಇತ್ತು ದೇವಸ್ಥಾನ ಅಂತಲೂ. ಅದನ್ನು ಒಂದು ಸ್ವಲ್ಪ ಎಂಟ್ರೆನ್ಸ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಕೊಂಡು ಹಾಗೆ ಒಳಗಡೆ ಹೋದ್ವಿ. ತುಂಬ ಜನ ಏನಂದರೆ ಒಂದು ದಿವಸ ಅಡ್ವಾನ್ಸ್, ತುಂಬ ದೂರದಿಂದ ಬಂದವರೆಲ್ಲ ಒಂದು ದಿವಸ ಅಡ್ವಾನ್ಸ್ ಬಂದು ದೇವಸ್ಥಾನದೊಳಗಡೆನೇ ಸ್ಟೇ ಆಗಿರ್ತಾರೆ, ಅಲ್ಲೇ ಮಲ್ಕೊಂಡಿರ್ತಾರೆ. ಅವ್ರದ್ದೆಲ್ಲನೂ ಸಹಿತ ಒಂದಿಷ್ಟು ವೀಡಿಯೋಗಳನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ದೇವಸ್ಥಾನದ ಎಂಟ್ರೆನ್ಸ್ ಆಗ್ತಿದ್ದಂಗೆ ಗೋಪುರದ ಕೆಳಗಡೆ ಈ ಕಡೆ ಅಕ್ಕ ಮಹಾದೇವಿ, ಈ ಕಡೆ ಕೂಡಲ ಸಂಗಮನಾಥನ ಬಸವಣ್ಣನವ್ರದ್ದು ಫೋಟೋ ಏನಿದೆ ಅದೊಂದು ಚಿತ್ರನ ಬಿಡಿಸಿ ಹಾಕಿದ್ದಾರೆ. ಅಲ್ಲಿ ಅಂದರೆ ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆ ಆ ಕಡೆ ಈ ಕಡೆ ಗೋಡೆ ಮೇಲೆ ಅದೊಂದು ವಿಗ್ರಹಗಳ ಥರ ಮಾಡಿಟ್ಟಿದ್ದಾರೆ. ನಾವು ಒಳಗಡೆ ಹೋದ್ವಿ ಗೋಪುರಕ್ಕೆ. ಆಮೇಲೆ ಇಡೀ ದೇವಸ್ಥಾನದಲ್ಲಿ ಲೈಟಿಂಗ್ಸಿಂದ ಶೃಂಗಾರ ಮಾಡಿದ್ರು. ಸಖತ್ ತುಂಬ ಚೆನ್ನಾಗಿತ್ತು, ನೋಡೋದಕ್ಕೂ ಸಹ ತುಂಬ ಕಳಕಳಿಯಾಗಿತ್ತು. ಜನ ಅಂತೂ ತುಂಬ ಜನ ಬಂದು ಅಲ್ಲೇ ಉಳ್ಕೊಂಡಿರೋರೆಲ್ಲ ನೋಡಿ ಅಲ್ಲಲ್ಲೇ ಕೆಳಗಡೆ ಕುತ್ಕೊಂಡಿದ್ದಾರೆ. ತುಂಬ ಜನ ಮಲಗಿದ್ದಾರೆ, ತುಂಬ ಜನ ಊಟ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ಈ ವರ್ಷವೇ ಕಡಿಮೆ ಅಂತ ಅಲ್ಲಿರೋ ಜನಗಳು ಹೇಳ್ತಾರೆ. ಯಾಕಂದರೆ 2 ಗಂಟೆ ತನಕ ವ್ಯಾಪಾರ ಆಗ್ತಿತ್ತಂತೆ ಮೊದಲೆಲ್ಲ ಮಧ್ಯರಾತ್ರಿ. ಬಟ್ ಈಗೆಲ್ಲ 10 ಗಂಟೆಗೆಲ್ಲ ಲಾಸ್ಟ್ ಮೇಡಮ್ ಅಂತ ಹೇಳಿದ್ರು. ಆ್ಯಂಡ್ ಏನಂದರೆ ಈಗಿನ ಜನ ಎಲ್ಲ ಜಾಸ್ತಿ ಜನ ಈಗ ಉಳ್ಕೊಳ್ಳೋದು ಇಲ್ಲ, ತುಂಬ ಜನ ಬರೋದು ಇಲ್ಲ, ಜಾಸ್ತಿ ರಶ್ ಇರುತ್ತೆ ಅಂತ. ಹಾಗಾಗಿ ನಾವು ಹೋಗೋಷ್ಟೊತ್ತಿಗೆ ತುಂಬ ಜನ ಕಮ್ಮಿ ಆಗಿದ್ದರು. ದೇವಸ್ಥಾನದೊಳಗಡೆ ಹೋಗಬೇಕು ಅಂತ ಹೋದ್ವಿ. ಸಂಗಮನಾಥನ ಗುಡಿ ಇದು.
ಆ್ಯಂಡ್ ಗುಡಿ ಆಚೆಗಡೆ ಒಂದು ಗಂಟೆ ಇದೆ, ಆ ಗಂಟೆ ಹೊಡಿಬೇಕು ಅನ್ನೋ ಆಸೆ. ಹೋದಾಗೆಲ್ಲ ನನಗೆ ಆಸೆ ಆಗುತ್ತೆ, ಬಟ್ ಆಗಲ್ಲ. ನನ್ನ ಹಸ್ಬೆಂಡು ಹೊಡೆದ್ರು, ಅವ್ರು ಎಗರಿ ಹೊಡಿತಾರೆ, ಬಟ್ ನನಗಾಗಲ್ಲ. ಅದು ಈ ವರ್ಷ ನನ್ನ ಆಸೆ ಈಡೇರಿಸಿದ್ರು. ನನ್ನ ಎತ್ಕೊಂಡು ಗಂಟೆ ಹೊಡೆಸಿದ್ರು, ನಾನು ಗಂಟೆ ಹೊಡೆದೆ. ಆ್ಯಂಡ್ ಗಂಟೆ ಹೊಡೆದು ಒಳಗಡೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ಎಲ್ಲ ಹೂವಿನ ಅಲಂಕಾರ ಮಾಡಿದ್ರು. ದೇವಸ್ಥಾನದ ಒಳಗಡೆ ವಿಭೂತಿನ ಹಚ್ಕೊಂಡು ಹಾಗೆ ನಾವು ಸಂಗಮನಾಥನ ದರ್ಶನವನ್ನು ಮಾಡಿದ್ವಿ. ಆಲ್ರೆಡಿ ಸಂಗಮನಾಥನ ಅಲಂಕಾರವನ್ನು ತೆಗೆದಿದ್ರು ಮತ್ತು ಲಿಂಗ ಪೂಜೆಯನ್ನು ಮಾಡ್ತಾಯಿದ್ರು. ಲಿಂಗ ಪೂಜೆ ಅಂತಂದರೆ ಲಿಂಗ ಅಂದರೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ತುಂಬ ಜನಕ್ಕೆ ಗೊತ್ತಾಗುತ್ತೆ ಲಿಂಗ ಪೂಜೆ ಏನು ಅಂತ. ಆ್ಯಂಡ್ ವಿಗ್ರಹಕ್ಕೆ ಪೂಜೆ ಮಾಡ್ತಾಯಿದ್ರು. ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಅಂದರೆ ಪೂಜೆ ಮಾಡ್ತಿರ್ಬೇಕಾದ್ರೆ ನಾವು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ ಅಲ್ವಾ ಅಲ್ಲಿ, ಸೊ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಹೊರಗಡೆ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಸವಣ್ಣ ಮತ್ತು ಶಿವನ ವಿಗ್ರಹವಿತ್ತು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ದೇವಸ್ಥಾನದ ಆಚೆ ಬಂದ್ವಿ. ಅಲ್ಲೇ ಒಂದು ಗಣೇಶನ ಗುಡಿ ಇತ್ತು. ಗಣೇಶಗೊಂದು ನಮಸ್ಕಾರ ಹಾಕಿ ಅವನ ಮಂತ್ರವನ್ನು ಜಪಿಸಿದ್ವಿ. ಮಳೆ ಅಂತೂ ಸಣ್ಣಗೆ ಬರ್ತಾನೆ ಇತ್ತು, ಆದರೂ ದೇವರ ದರ್ಶನ ಮಾಡೋದನ್ನು ಬಿಡಲಿಲ್ಲ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ನಾವು ದೇವಸ್ಥಾನದೆಲ್ಲ ಫುಲ್ಲು ಲೈಟಿಂಗ್ಸಲ್ಲಿ ಶೃಂಗಾರ ಆಗಿದ್ದರಿಂದ ಅದನ್ನೆಲ್ಲ ಒಂಚೂರು ವೀಡಿಯೋಗಳನ್ನ ನಾನು ತೊಗೊಂಡ್ವಿ. ಹಾಗೆ ಅಲ್ಲೆಲ್ಲ ಜನಗಳು ಕೂತಿದ್ರು, ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಾವು ಕೂತಿದ್ದು ಒಂದಿಷ್ಟು ಫೋಟೋಸ್ಗಳನ್ನ ತೊಗೊಂಡ್ವಿ. ಆ ಫೋಟೋಸ್ಗಳೆಲ್ಲ ನಿಮಗೆ ವೀಡಿಯೋ ಎಂಡಲ್ಲಿ ನಿಮಗೆ ಸಿಗುತ್ತೆ, ಅದನ್ನ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿದ್ರೆ ಈ ಫೋಟೋಸ್ಗಳೆಲ್ಲ ನೀವು ನೋಡ್ಬೋದು. ಹಾಗೆ ವೀಡಿಯೋಸ್ನ ನೋಡಿದ್ವಿ. ಹಾಗೆ ಜನಗಳೆಲ್ಲ ತುಂಬ ಜನ ನಿಂತಿದ್ರು. ಮಳೆ ಬರ್ತಿದ್ದರಿಂದ ಎಲ್ಲ ಎದ್ದು ಸೈಡಲ್ಲಿ ಇನ್ನೂ ಒಂಥರ ಶೆಡ್ ಇದೆ ಅಲ್ಲಿ, ಆ ಶೆಡ್ ಕೆಳಗಡೆ ಎಲ್ಲ ಹೋಗಿ ನಿಂತ್ಕೊತಾಯಿದ್ರು, ನೆನಿಬಾರ್ದು ಅಂತ. ಜೋರಾಗುತ್ತೆ ಅಂತ ಹೇಳಿ ಎಲ್ಲ ಎದ್ದೋಗಿ ಸೈಡಲ್ಲಿ ನಿಂತ್ಕೊತಾಯಿದ್ರು. ಆ್ಯಂಡ್ ನಾವು ಸಹಿತ ಹೊರಡಬೇಕು, ಟೈಮ್ ಆಗೋಯಿತು, ಎಲ್ಲೂ ಸಹಿತ ನಿಂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ನಾವು ಹೊರಡಬೇಕು ಅಂತ ದೇವಸ್ಥಾನದ ಆಚೆ ಹೊರಟ್ವಿ. ಎಲ್ಲ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಹೊರಟ್ವಿ. ನನ್ನ ಹಸ್ಬೆಂಡ್ ಹಾಗೆ ವೀಡಿಯೋ ಮಾಡಿಕೊಂಡ್ರು. ಹಾಗೆ ಅಲ್ಲೊಂದು ಹಾರ್ಟ್ ಶೇಪಲ್ಲಿ ಲೈಟಿಂಗ್ಸಲ್ಲಿ ಒಂದು ಡೆಕೋರೇಟ್ ಮಾಡಿದ್ದಾರೆ ದೇವಸ್ಥಾನದ ಆಚೆ. ಅದು ಸಹಿತ ತುಂಬ ಚೆನ್ನಾಗಿತ್ತು. ಅಲ್ಲೂ ಒಂದಿಷ್ಟು ಫೋಟೋಶೂಟ್ ಮಾಡ್ಕೊಂಡ್ವಿ. ದೇವಸ್ಥಾನದ ವಿಗ್ರಹದ ಮುಂದೆನೂ ಒಂದಿಷ್ಟು ಫೋಟೋಶೂಟ್ಗಳನ್ನ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಆ ಹಾರ್ಟ್ ಮುಂದೆ ನೋಡಿ ಇಲ್ಲೇ ಇದೆ ಈ ಹಾರ್ಟ್ ಮುಂದೆನೂ ನಿಂತ್ಕೊಂಡು ಒಂದಿಷ್ಟು ಫೋಟೋಶೂಟ್ಗಳನ್ನ ಮಾಡಿಕೊಂಡು ಹಾಗೆ ತುಂಬ ಲೇಟ್ ಅಂದರೆ ಹತ್ತತ್ರ 10 o'clock ಆಗೋಗಿತ್ತು. ಹಾಗಾಗಿ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋದ್ರಾಯ್ತು ಅಂತ ಇಲ್ಲೇ ಊಟ ಮಾಡಿಕೊಂಡು ಹಾಗೆ ಒಂದಿಷ್ಟು ತೇರು ಮುಂದೆ ಒಂದಿಷ್ಟು ಫೋಟೋಸ್ಗಳನ್ನ ತೊಗೊಂಡು ತೇರಿನ ವೀಡಿಯೋನ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ. ಪೂರ್ತಿ ಕಂಪ್ಲೀಟ್ಲಿ ವೀಡಿಯೋನ ಡೀಪಾಗಿ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ನಾವು ಹತ್ತತ್ರ 11 ಗಂಟೆ ಆಗಿತ್ತು ಏನೋ ನಾವು ಹೊರಟಾಗ. ಹಾಗೆ ನಾವು ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಬಾಗಲಕೋಟೆಗೆ ಹೋಗಬೇಕು ಅಂತ ಗಾಡಿ ಹತ್ತಿದ್ವಿ. ಅಲ್ಲೇ ಊಟ ಮಾಡಿಕೊಂಡು ಗಾಡಿ ಹತ್ತಿದ್ರಿಂದ ಆಲ್ರೆಡಿ ತುಂಬ ಟೈಮ್ ಆಗೋಗಿತ್ತು. ಅಲ್ಲಿಂದ ಏನಪ್ಪ ಮನೆಗೆ ಬರೋದು ಆಗುತ್ತೋ ಇಲ್ವೋ, ಅಲ್ಲೇ ಊರಿಗೆ ಹೊರ್ಟೋಗೋಣ ನನ್ನ ಹಸ್ಬೆಂಡ್ ಊರಿಗೆ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಹಸ್ಬೆಂಡ್ಗೆ ಮತ್ತೆ ಮಾರ್ನಿಂಗ್ ಕೆಲಸ ಇದ್ದಿದ್ದರಿಂದ ನಾವು ಎಲ್ಲೂ ಸ್ಟೇ ಆಗೋದು ಬೇಡ, ಮನೆಗೆ ಬಂದುಬಿಡೋಣ ಲೇಟ್ ಆದ್ರೂ ಅಂತ ನಾವು ಎಲ್ಲೂ ಉಳ್ಕೊಳ್ಳಲಿಲ್ಲ. ನನ್ನ ಊರಲ್ಲೇ ಅಲ್ವಾ ಬರೋದು, ನನ್ನ ಹಸ್ಬೆಂಡ್ ಅಜ್ಜಿ ಮನೆ ಹೋಗಲಿಲ್ಲ. ನಾವೆಲ್ಲರೂ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದಾಯಿತು ಅಂತ ನಾವು ರಿಟರ್ನ್ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಒಂದು ಸೋಡಾ ಕೊಟ್ಟು ಅಲ್ಲಿಂದಾನೇ ನಾವು ಹೊರಟ್ವಿ ಕೂಡ. ತುಂಬ ಕತ್ಲೆ, ಲೈಟ್ಗಳಂತೂ ಹಳ್ಳಿ ಕಡೆ ನಿಮ್ಗೆ ಗೊತ್ತಿರೋ ಹಾಗೇ ಆಲ್ಮೋಸ್ಟ್ ಸ್ಟ್ರೀಟ್ ಲೈಟ್ಸ್ ಇರಲ್ಲ, ಯಾಕಂದರೆ ಹೊಲಗಳಿರ್ತಲ್ಲ, ಹೊಲಗಳ ಸೈಡಲ್ಲಿ ಲೈಟ್ಸ್ಗಳು ಇರಲ್ಲ, ಕತ್ಲೆ ರೋಡು. ಆದರೂ ಗಾಡಿ ಲೈಟಲ್ಲಿ ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿದೆ. ಇನ್ನಷ್ಟೇ ವೀಡಿಯೋ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾ ಟೈಮು ಆಗಿದೆ ಗೊತ್ತಾಗಲಿಲ್ಲ. 11 ಗಂಟೆ ಆಗೇ ಹೋಯಿತು ನಮ್ಮ ಆಲ್ಮೋಸ್ಟು. ನಾವು ಶಿರೂರಗಿಸಿ ಮತ್ತೆ ಎಂಟ್ರಿ ಆಗಿ ಅಲ್ಲೋಗಿ ತನಕ ಮನೆಗೆ ಬಂದು ತುಂಬ ಸ್ಟ್ರೆಸ್ ಆಗೋಗಿತ್ತು. ಮನೆಯಲ್ಲಿ ಊಟ ಅಂತೂ ಅಲ್ಲೇ ಮಾಡ್ಕೊಂಡಿದ್ದರಿಂದ ಎಲ್ಲ ಸ್ಟೇ ಮಾಡಿಕೊಂಡು ಮಲ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.